ಪ್ರಜ್ವಲ್ ರೇವಣ್ಣ ಒಂದು ವಿಡಿಯೋ ರಿಲೀಸ್ ಆಗಿದೆ ಸರ್, ರೈಡ್ ಆಗಿದೆ. ವಿಡಿಯೋ ಎಲ್ಲಿದೆ ತೋರಿಸಿ. ಸಿಸಿಬಿ ರೈಡ್ ಆಗಿದೆ. ವಿಡಿಯೋ ಎಲ್ಲಿದೆ? ಅಲೋಕ್ ಕುಮಾರ್ ಅವರು ಇವಾಗ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ಸರ್. ಈಗ ಒಂದ್ ನಿಮಿಷ ಇರಿ ದಯವಿಟ್ಟು. ಈ ಸಿಸಿಬಿ ರೇಡ್ ಸ್ವಪ್ರೇರಣೆಯಿಂದ ಎಲ್ಲ ನಾನೇ ಮಾಡಿಸಿದ್ದು. ಯಾವುದೇ ಪ್ರಿಸನ್ನಲ್ಲಿ ರೇಡ್ ಆಗಬೇಕು ಅಂದರೆ ಹೋಮ್ ಮಿನಿಸ್ಟರ್ ಅವರ ಆದೇಶ ಇರಬೇಕು. ತಮ್ಗೆ ಗೊತ್ತಿರೋ ಹಾಗೆ ಎರಡು ವಾರ 3 ವಾರದ ಹಿಂದೆ ನಾನೇ ವಿಸಿಟ್ ಮಾಡಿದ್ದೆ. ವಿಸಿಟ್ ಮಾಡಿದಾಗ ಅಲ್ಲಿ ಕೆಲವು ಲೋಪಗಳನ್ನು ನಾನು ನೋಡಿದೆ. ಅದನ್ನು ನಮ್ಮ ಹಿರಿಯ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಾದ್ಮೇಲೆ ನಿನ್ನೆ ನಾನೇ ಮುಖ್ಯಮಂತ್ರಿಗಳ ಪರ್ಮಿಷನ್ ತೊಗೊಂಡು ಅಲ್ಲಿ ರೇಡ್ ಮಾಡಿಸಿರೋದು. ಸುಮಾರು 100 ಜನ CCBದವರಿಗೆ ಕಳಿಸ್ಕೊಟ್ಟು ಅಲ್ಲಿನ ವ್ಯವಸ್ಥೆ ಬಗ್ಗೆ ತಿಳ್ಕೊಂಡಿರೋದು. ಅದರಲ್ಲಿ ಸಾಕಷ್ಟು ಲೋಪಗಳು ಕಂಡು ಬಂದಿದೆ. ವಿ ಆರ್ ಆಲ್ರೆಡಿ ಟೇಕನ್ ಆ್ಯಕ್ಷನ್ ಆಲ್ಸೋ. ವಿಡಿಯೋ ಬಂದಿದೆ, ಆಡಿಯೋ ಬಂದಿದೆ, ಅವು ಯಾವುದೂ ಇಲ್ಲ. ಇದು ನಮ್ಮ ಜವಾಬ್ದಾರಿಯುತ ಒಂದು ಅಧಿಕಾರಿಗಳ ಒಂದು ಇನ್ಫಾರ್ಮೇಷನ್ ಮೇರೆಗೆ ಮತ್ತು ನನ್ನ ಇನ್ಫಾರ್ಮೇಷನ್ ಮೇರೆಗೆ ನಾವು ಮಾಡಿಸಿರೋದು. ಇಲ್ಲಿ ಇದಕ್ಕೆ ಸಹಕಾರ ಕೊಟ್ಟಂಥ ಎಲ್ಲ ಅಧಿಕಾರಿಗಳಿಗೂ ಈಗಾಗಲೇ ಸಸ್ಪೆನ್ಷನ್ ಮಾಡಬೇಕಂತ ಆದೇಶ ನೀಡಿದ್ದೇನೆ. ಮತ್ತು ಅಲ್ಲಿ ಏನೇನು ನಾವು ಮಾಡಬೇಕು, ಬರೀ ನಿಮ್ಮ ಪರಪ್ಪರ ಅಗ್ರಹಾರ ಅಷ್ಟೇ ಅಲ್ಲ, ಎಲ್ಲ ನಿಮ್ಮ ಪ್ರಿಸನ್ಸ್ನಲ್ಲಿ ಜೈಲ್ನಲ್ಲಿಗಳು ಕೂಡ ಇದು ನಡೀತದೆ. ಯಾವಾಗ ಏನು ಎತ್ತ ಅಂತ ನಾನು ಹೇಳಕ್ಕೆ ಹೋಗಲ್ಲ. ಆದರೆ ಕಲಬುರ್ಗಿ ಇದೆ ಪ್ರಿಸನ್ ಇರ್ಬೋದು, ಬೆಳಗಾವಿ ಇರ್ಬೋದು, ಬೆಂಗಳೂರು ಇರ್ಬೋದು, ಬೇರೆ ಯಾವುದೇ ಇರ್ಬೋದು. ವಿ ವಿಲ್ ಟೇಕ್ ಸ್ಟ್ರಿಕ್ಟ್ ಆ್ಯಕ್ಷನ್. ವಿ ವಿಲ್ ಕೀಪ್ ಡೂಯಿಂಗ್ ದಿಸ್. ನಿರಂತರವಾಗಿ ನಾವು ಇದನ್ನು ಮಾಡ್ತಾ ಇರಬೇಕು. ಕೆಲವು ಆಫೀಸರ್ಸ್ ಇದ್ದಾರೆ ನಮ್ಮಲ್ಲೂ ಕೂಡ, ಯಾರು ಇನ್ನೂ ಹಳೆ ಚಾಳಿಗಳು ಬಿಟ್ಟಿಲ್ಲ. ಎಲ್ಲರಿಗೂ ಐಡೆಂಟಿಫೈ ಮಾಡಿ ಅವರಿಗೆ ಕಾನೂನಾತ್ಮಕವಾಗಿ ಏನು ಕ್ರಮ ತಗೋಬೇಕು ನಾವು ತಗೋತೀವಿ. ನೋಡಿ, ಇರೋದಷ್ಟೇ ನಾವು ಮಾಡ್ಬೋದಲ್ಲ, ನಾವು ಗಲ್ಲಿಗೆ ಏರ್ಸಕ್ಕಾಗ್ತದ? ಹೀನಿಯಸ್ ಕ್ರೈಮ್ ಇದ್ರೆ ಡೆಫಿನೆಟ್ಲಿ ಅವರು ಸರ್ವಿಸ್ ಇಂದ ಡಿಸ್ಮಿಸ್ ಮಾಡಬಹುದು ಅಷ್ಟೇ. ಒಂದ್ ನಿಮಿಷ ಸರ್ ಹೇಳ್ಬಿಡ್ತೀನಿ. ಈಗ ನೋಡಿ ಇವ್ರೆ, ನಾನು ಈ ಖಾತೆ ತಗೊಂಡು ನಮಗೆ ಜವಾಬ್ದಾರಿ ಕೊಟ್ಟು 1.5-2 ತಿಂಗಳಾಗಿದೆ. ವಿ ಆರ್ ಟೇಕಿಂಗ್ ಆ್ಯಕ್ಷನ್. ಇಷ್ಟು ಬೇಗ ಇಷ್ಟು ಸ್ಟ್ರಿಕ್ಟಾಗಿ ಮಾಡಿರಲಿಲ್ಲ, ಇಷ್ಟು ವೇಗವಾಗಿ. ವಿ ಆರ್ ಡೂಯಿಂಗ್. ಆಮೇಲೆ ಆ್ಯಕ್ಷನ್ ತಗೊಳ್ಳೇಬೇಕಲ್ಲ. ಆಮೇಲೆ ಆ್ಯಕ್ಷನ್ನು ತಗೋಬೇಕಂದ್ರೂ ಐ ಹ್ಯಾವ್ ಟು ಇರೋದೇ 2-3 ಮಾರ್ಗ ನನಗೆ. ಈಗ ವೈಯಕ್ತಿಕವಾಗಿ ನಾನು ಏನಾದರೂ ಬೇರೆದು ಮಾಡ್ಲಿಕ್ಕೆ ಆಗ್ತದಾ? ಈಗ ಅವ್ರಿಗೆ ಸರ್ವಿಸಸ್ಸಿಂದ ಡಿಸ್ಮಿಸ್ ಮಾಡ್ಬೇಕಂದ್ರೂ ಕೂಡ ಅದಕ್ಕೆ ಕೆಲವು ಮಾನದಂಡಗಳಿದೆ. ಆದರೆ ಹಿಂಗೆ VIP ಟ್ರೀಟ್ಮೆಂಟು ಯಾರಿಗೂ ಕೊಡೋಕ್ಕೆ ನಾವು ಬಿಡೋದಿಲ್ಲ. ತಗೊಳ್ತಿರೋಂಥವ್ರಿಗೆ ಸರ್, ಆ VVIPಗಳಿಗೆ ನಿಮ್ಮ ಇದೇನು ಮೆಸೇಜ್ ಏನು? ಅವ್ರಿಗೆ ನೀವೇನು ಕ್ಲಿಯರ್ ಮೆಸೇಜ್ ಕೊಟ್ಟಿದ್ದೀರಾ ರೈಡ್ ಮುಖಾಂತರ? ನೋಡಿ, ದ ರೇಡ್ ಇಟ್ ಸೆಲ್ಫ್ ಇಸ್ ದ ಮೆಸೇಜ್. ಇಫ್ ಯು ಥಿಂಕ್ ಯು ಕ್ಯಾನ್ ಬ್ರೈಬ್ ಮೈ ಅಫಿಷಿಯಲ್ಸ್ ಆ್ಯಂಡ್ ಡೂ ವಾಟ್ ಯು ವಾಂಟ್, ಯು ಆರ್ ಮಿಸ್ಟೇಕನ್. ಇದೆ ಇವ್ರೆ, ಅದೆಲ್ಲ ನಾವು ಇಲ್ಲಿ ಚರ್ಚೆ ಮಾಡ್ಲಿಕ್ಕೆ ಆಗೋದಿಲ್ಲ ಅಲ್ಲ. ಅದರಲ್ಲಿ ಯಾವ ಮೊಬೈಲ್ ಸಿಕ್ಕಿದೆ, ಯಾರ ಹತ್ರ ಪೆನ್ ಡ್ರೈವ್ ಸಿಕ್ಕಿದೆ, ಯಾರ್ದು ನೋಟ್ಬುಕ್ ಸಿಕ್ಕಿದೆ, ಅವೆಲ್ಲನೂ ಕೂಡ ಗೌಪ್ಯವಾಗಿ ಇಡಬೇಕಾಗ್ತದೆ. ಅದೆಲ್ಲನೂ ಕೂಡ ನಾವು ಸಮಯ ಬಂದಾಗ ತಿಳಿಸ್ತೀವಿ. ಇನ್ನು ಅದು ಸ್ವಲ್ಪ ಮಾಜರನ ಆಗಲಿ ಎಲ್ಲ. ನಾಳೆಯಿಂದ ಅಸೆಂಬ್ಲಿ ಸ್ಟಾರ್ಟ್ ಆಗ್ತಿದೆ ಸರ್. ನೀವು ಪೋರ್ಟ್ಫೋಲಿಯೋ ಅಲೋಕೇಶನ್ ಇನ್ನೂ ಆಗಿಲ್ಲ. ಇವತ್ತಾಗುತ್ತೆ. ಒಬ್ಬೊಬ್ರು ಸರ್, ನೀವು ಜೈಲಿಂದ ಸೀದಾ ಕ್ಯಾಬಿನೆಟ್ಗೆ ಹೋದ್ರಿ. ಅಲ್ಲೇ ಇದೆ ಪ್ರಜ್ವಲ್ ರೇವಣ್ಣ ಬ್ಯಾರಕ್ ಅಲ್ಲಿ ಮೊಬೈಲ್ ಮತ್ತು ಪೆನ್ ಡ್ರೈವ್ ಸಿಕ್ಕಿರುವಂತದ್ದು. ಅದಕ್ಕೆ ಮಧ್ಯಾಹ್ನದೊಳಗಡೆ ವರದಿ ಕೊಡ್ಬೇಕು ಅನ್ನುವಂಥದ್ದು. ಇಲ್ಲ ನೋಡಿ, ಸಿ ಐ ಡೋಂಟ್ ವಾಂಟ್ ಟು ಹರಿ ಅಪ್ ಎನಿಥಿಂಗ್. ಇವಾಗ ಸಿಕ್ಕಿದೆ, ಯಾರಿಂದ ಒಳಗೋಯ್ತು, ಯಾರಲ್ಲಿ ಸಹಕಾರ ಮಾಡ್ತಾ ಇದ್ದಾರೆ, ಯಾವ ರೀತಿ ಸಹಕಾರ ಮಾಡ್ತಾ ಇದ್ದಾರೆ, ಅದೆಲ್ಲ ಗೊತ್ತಾಗ್ಬೇಕಲ್ಲ. ಬರ್ಲಿ ನೋಡಿ. ಅದನ್ನು ಕೂಡ ನಿನ್ನೆ ಒಂದು ಟೆಕ್ನಿಕಲ್ ಆಡಿಟ್ ಮಾಡಬೇಕು ಅಂತ ಆದೇಶ ನೀಡಿದ್ದೀನಿ. ಜಾಮರ್ಸ್ ಇದೆ, ಕೆಲವು ಭಾಗದಲ್ಲಿ ಅದು ವರ್ಕ್ ಆಗ್ತಾ ಇಲ್ಲ ಅಂತಲೂ ಕೂಡ ಮಾಹಿತಿ ಬರ್ತಾ ಇದೆ. ಸೊ ಆದ್ದರಿಂದ ಒಂದು ಸಂಪೂರ್ಣವಾದಂಥ ಡಿಜಿಟಲ್ ಇನ್ಫ್ರಾಸ್ಟ್ರಕ್ಚರ್ ನಮ್ಮ ಪ್ರಿಸನ್ಸ್ನಲ್ಲಿ ಏನಿದೆ ಅದರದ್ದು ಕೂಡ ಆಡಿಟ್ ಮಾಡ್ಸಕ್ಕೆ ಹೇಳಿದ್ದೀನಿ ನಿನ್ನೆ. ಓಕೆ, ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ ಸರ್ ಇವತ್ತಾಗುತ್ತೆ ಸರ್, ಇವತ್ತಾಗುತ್ತೆ. ಮಾನ್ಯ ಮುಖ್ಯಮಂತ್ರಿಗಳು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರಲ್ಲ. ಸಾರಿ, ನನಗಾದ್ರ ಮಾಹಿತಿ ಇಲ್ಲ. ಬಟ್ ನಿನ್ನೆ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿರೋದು ಇವತ್ತರ ಕಡೆ ಮಾಡ್ತೀವಿ ಅಂತ.
ಇನ್ನೆಷ್ಟು ಹೆಚ್ಚುವರಿ ರೀ, ಇವಾಗ ಜವಾಬ್ದಾರಿ ಕೊಟ್ಟಿರೋದು ಕರೆಕ್ಟಾಗಿ ನಿರ್ವಹಿಸದೆ ಸಾಕಾಗಿದೆ. ನಾನು ಹೇಳಿದ್ದೀನಲ್ಲ, ಸಿ ವಿ ಆರ್ ಆಲ್ ಡಿಸಿಪ್ಲಿನ್ಡ್ ಸೋಲ್ಜರ್ಸ್ ಆಫ್ ದಿ ಹೈಕಮಾಂಡ್. ಜವಾಬ್ದಾರಿ ಏನೇ ಜವಾಬ್ದಾರಿ ಕೊಟ್ಟರು ನಾವು ಮಾಡ್ತೀವಿ, ಪಕ್ಷದ ಕೆಲಸ ಕೊಟ್ಟರು ಮಾಡ್ತೀವಿ, ಅದರಲ್ಲೇನಿದೆ. ಕಾವೇರಿ ನೀರಿನ ವಿಚಾರವಾಗಿ ನಾಳೆ ಬಂಧನ್ ಕರೆದಿದ್ದಾರೆ ಒಂದ್ ಕಡೆಗೆ 12,000 ನೋಡಿ, ನಾವು ಬಹಳ ವಿನಮ್ರತೆಯಿಂದ ಮನವಿ ಮಾಡ್ಕೊಂಡಿದ್ದೀವಿ. ಬಂದ್ ಮಾಡೋದ್ರಿಂದ ಯಾವುದೇ ಪ್ರಯೋಜನ ಇಲ್ಲ. ಕರ್ನಾಟಕ ಹಾಗೂ ಕನ್ನಡಿಗರ ಹಿತಾಸಕ್ತಿ ಕಾಪಾಡೋದು ನಮ್ಮ ಸರ್ಕಾರದ ಆದ್ಯ ಕರ್ತವ್ಯ ಆಗಿದೆ. ಯಾರಿಗೂ ತೊಂದರೆ ಆಗ್ಲಾರ್ದಂಗೆ ನಾವು ನೋಡ್ಕೋತೀವಿ. ಫಸ್ಟು ನಮ್ಮಲ್ಲಿ ಏನು ಕಷ್ಟಗಳಿದೆ ಅದು ನಿವಾರಣೆ ಮಾಡಿಬಿಟ್ಟು ಆಮೇಲೆ ತಮಿಳ್ನಾಡುದವ್ರಿಗೆ ಏನು ಅವ್ರ ಹಕ್ಕಿದೆ ಅವ್ರಿಗೆ ಕೊಡೋಣ ಅಂತೆ. ಅದ್ರ ಬಗ್ಗೆ ಯಾವುದೇ ತಕರಾರಿಲ್ಲ ನಮಗೆ. ಆದರೆ ಮೊದಲು ನಾವು ನಮ್ಮನ್ನೇ ನೋಡ್ಕೋಬೇಕಲ್ಲ, ನನ್ನ ಜವಾಬ್ದಾರಿ ಅದಾಗಿದೆ. ಸೊ ಅದರಿಂದ ನಿನ್ನೆ ಏನು ಪ್ರಾಧಿಕಾರದವರು 12,000 ಕ್ಯೂಸೆಕ್ ಬಿಡಬೇಕು ಅಂತ ಆದೇಶ ನೀಡಿದ್ದಾರೆ. ಅದನ್ನು ಕಾನೂನಾತ್ಮಕವಾಗಿ ಹೇಗೆ ಟ್ಯಾಕಲ್ ಮಾಡಬೇಕು ಇವತ್ತು ಚರ್ಚೆ ಆಗುತ್ತೆ ಕ್ಯಾಬಿನೆಟ್ನಲ್ಲಿ. ಅದಾದಮೇಲೆ ವಿ ವಿಲ್ ಟೇಕ್ ಅ ಡಿಸಿಷನ್. ಬಂದಿಗೆ ಹೋಗಬಾರ್ದು ಅಂತಲೇ ನಾವು ಮನವಿ ಮಾಡ್ಕೋತಾ ಇದ್ವಿ. ಸಾಕಷ್ಟು ಸಣ್ಣ ಪುಟ್ಟ ಜನರಿಗೆ, ವ್ಯಾಪಾರಿಗಳಿಗೆಲ್ಲ ಅನಾನುಕೂಲ ಆಗುತ್ತೆ. ಆಮೇಲೆ ಇಶ್ಯೂ ಭಾಳ ದೊಡ್ಡದಿದ್ರೆ ನೀವು ಮಾಡಿ, ತೊಂದರೆ ಇಲ್ಲ. ಆದರೆ ಇದನ್ನು ನಿವಾರಣೆ ಮಾಡ್ಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಲ್ಲ. ಸರ್ಕಾರದ ಸ್ಪಂದನೆ ಇಲ್ಲ ಅಂದರೆ ನೀವು ಇಂಥ ಮಾರ್ಗಗಳನ್ನು ಉಪಯೋಗ ಮಾಡಿ. ಕಾನೂನಾತ್ಮಕವಾಗಿರ್ಬೋದು, ಸಂವಿಧಾನಿಕವಾಗಿ ನಿಮ್ಮ ಹಕ್ಕಿದೆ. ಆದರೆ ಯಾವಾಗ ನಿಮ್ಮ ಸರ್ಕಾರ ಅಧಿಕಾರದಲ್ಲಿದೆ, ನಿಮ್ಮ ಅಹವಾಲಿಗೆ ಸ್ಪಂದನೆ ಸಿಗ್ತಾ ಇದೆ, ಇದು ಮಾಡೋದು ಸರಿಯಲ್ಲ ಅಂತ ಅಷ್ಟೇ ನಮ್ದು. ಸರಿ, ಸೀನ್ ಆಫ್ ಕ್ರೈಮ್ ಆಫೀಸರ್ಸ್ ಒಂದಿಷ್ಟು ಜನ ಎಲ್ಲ ನಿಮ್ಮಿಂದನೇ ಇದ್ದಾರೆ, ಅವರೇ ಹೇಳ್ತಾ ಇರೋದಾಗಿ. ಯಾಕ್ರಪ್ಪ ವೇಕೆಂಟ್ ಇರೋದ್ರಲ್ಲಿ ನೋಡಿ, ವಿ ಆರ್ ಕಂಪ್ಲೀಟ್ಲಿ ಇದು ಬರೇ ಕ್ರೈಮ್ ಆಫ್ ಸೀನ್ ಆಫೀಸರ್ಸ್ ಅಷ್ಟೇ ಅಲ್ಲ, ಸೀನ್ ಆಫ್ ಕ್ರೈಮ್ ಆಫೀಸರ್ಸ್ ಅಷ್ಟೇ ಪ್ರಶ್ನೆ ಅಲ್ಲ. ನಮ್ಮ ಇಲಾಖೆಯಲ್ಲಿ ವಿಶೇಷವಾಗಿ ಮೋರ್ ದೆನ್ 11,000 ಅಪ್ಲಿಕೇಶನ್ಸ್ ಕರೆದಿದ್ದೀವಿ. ಅವ್ರದ್ದು ಕೂಡ ಭಾಳ ವರ್ಷದಿಂದ ಕರೆದಿಲ್ಲ ಅಂತ. ಅದನ್ನು ಕೂಡ ನಾವು ಮಾಡ್ತೀವಿ, ನೋಟಿಫೈ ಮಾಡಬೇಕಾಗ್ತದೆ ಸರ್. ಸೊ 74,000 ಹುದ್ದೆಗಳನ್ನು ನಾವು ಕರೆದಿದ್ದೀವಿ ಸರ್. ಈಗ ನಮಗೆ ಡೇಟ್ ಸಿಗ್ತಾ ಇಲ್ಲ KEA-ಇಂದ. ಪ್ರತಿ ಸಂಡೇ ನಾವು ಎಕ್ಸಾಮ್ ನಡೆಸ್ತಾ ಇದ್ದೀವಿ. ಇನ್ಫ್ಯಾಕ್ಟ್ ಮಾನ್ಯ ಮುಖ್ಯಮಂತ್ರಿಯವರು ಸ್ಯಾಟರ್ಡೇನೂ ಕೂಡ ನಡೆಸ್ಬೋದಾ ಅಂತ ಕೂಡ ಒಂದು ಯೋಚನೆ ನಡೆದಿದೆ KEA ಅವ್ರ ಜೊತೆ. ಸೊ ನಮ್ಮ ಯುವಕರಿಗೆ ಉದ್ಯೋಗ ಅವಕಾಶ ವಿಶೇಷವಾಗಿ ಸರ್ಕಾರದಲ್ಲಿ ಕೊಡಿಸುವ ಒಂದು ಏನು ನಮ್ಮ ಉದ್ದೇಶ ಇದೆ, ಅದನ್ನು ಈಡೇರಿಸುವ ಪ್ರಾಮಾಣಿಕ ಪ್ರಯತ್ನ ನಡೆದಿದೆ ಇದರಲ್ಲಿ, ಇನ್ಕ್ಲೂಡಿಂಗ್ ಸೀನ್ ಆಫ್ ಕ್ರೈಮ್ ಆಫೀಸರ್ಸ್. ಆರ್ಥಿಕತೆ ಸಮಸ್ಯೆ ಏನಾದ್ರು ಸರ್? ಕೆಲವೊಂದು ಹುದ್ದೆಗಳು ಪೋಸ್ಟ್ಪೋನ್ ಆಗ್ತಿರೋದು ಆರ್ಥಿಕ ಇಲಾಖೆಗೆ ಹೋಗಿ ಇಲ್ಲ ಅಪ್ರೂವ್ಡ್ ಆಗಿದೆ. 74,000 ಪೋಸ್ಟು FD ಅಪ್ರೂವಲ್ ಆಗಿದೆ ಅದು. ಆಮೇಲೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಕೂಡ ಯಾವುದೇ ನಮ್ಗೆ ಅಪ್ರೂವಲ್ಲು ಬೇಕಾಗಿಲ್ಲ, 80% ಕರಿಬೇಕು ಅಂತ ಆಗಲೇ ಆದೇಶ ನೀಡಿದ್ವಿ. ನಮಗೆ ಏನು ಸ್ವಲ್ಪ ಕಾನೂನನ್ನು ತೊಡಕು ಇಂಟರ್ನಲ್ ರಿಸರ್ವೇಷನ್ ಇತ್ತು, ಅದನ್ನು ಕೂಡ ಬಗೆಹರಿದಿದೆ. ವಿ ಆರ್ ರೆಕ್ರೂಟಿಂಗ್ ಎವ್ರಿ ಸಂಡೇ. Sir, what is the reason there was a raid in prison? Many reports are coming out saying... See, I visited the prisons recently. I found there are certain difficulties that prisoners also were expressing, and more importantly, I found a lot of faults within the administration. So that's why yesterday we decided to have a surprise raid in the prisons, and in certain cells with certain high-profile prisoners and other prisoners, we have found mobile phones, notebooks, and things that are not allowed in the prison. So quite naturally, it seems like our people are hand in glove with the prisoners.